ಶ್ರೀ ನಾಗರಾಜ ಅಮ್ಮನವರು ಸರ್ ಇದು ಶ್ರೀ ಮರಿಡುರ್ಗಮ್ಮ ದೇವಸ್ಥಾನ, ಮರಿಡುರ್ಗಮ್ಮ ದೇವಿ ಪುಣ್ಯಕ್ಷೇತ್ರ ಮರಿಡಿ. ಇದು ಸುತ್ತ ಒಂದು 9 ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತದೆ. ಪ್ರತಿ ವರ್ಷನೂ ಇಲ್ಲಿ ಕಾರುಣ್ಯ ದಿವಸ ಎಲ್ಲ ಸಕಲ ಇಡೀ ರಾಜ್ಯದಂತ ಎಲ್ಲ ಭಕ್ತರು ಬಂದು ಅಮ್ಮಗೆ ಒಂದು ಅರಕೆ ತೀರಿಸಿ ಆಮೇಲೆ ಉಡಿ ಸಾಮಾನು ಕೊಟ್ಟು ಹೋಳಿಗೆ ನೈವೇದ್ಯ ಮಾಡ್ತಾರೆ. ಆಮೇಲೆ ಎಲ್ಲ ಬೆಳಗ್ಗೆ ನಿನ್ನೆ ಗೌರಿ ಕಳಸ ಹೊತ್ತಿರ್ತಾರೆ. ಆ ಮೋರಿಗೆ ಇರ್ತಕ್ಕಂಥ ದೇವತೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಬೆಳಗ್ಗೆ 6 ಗಂಟೆಗೆ ಬಂದಿರ್ತಾರೆ. ಬಂದಾಗ ಎಲ್ಲ ಭಕ್ತರು ದಿನಾಂಶರಾಗ್ತಾರೆ. ಹಾಕಿದ ಮೇಲೆ ಮತ್ತೆ ಹಳ್ಳಿ ಬಳ್ಳಿಗಳು ಬಂದು ಪ್ರದಕ್ಷಿಣೆ ಮಾಡ್ತಾರೆ. ಪ್ರದಕ್ಷಿಣೆ ಮಾಡಿದ್ಮೇಲೆ ಮತ್ತೆ ಸಾಯಂಕಾಲ ಊರಿಗೆ ಹೋಗಿ ಸೀದಾ ರಾತ್ರಿ 1:30 ಅಥವಾ 2 ಗಂಟೆ ಮಟ್ಟ ಹಳ್ಳಿ ಬಂಡಿ ಮೆರವಣಿಗೆ ಇರ್ತದೆ. ಇವಾಗ ಹಳ್ಳಿ ಬಂಡಿ ಅದು ಏನು ವಿಶೇಷ? ಹಳ್ಳಿ ಬಂಡಿ ವಿಶೇಷ ಇತ್ತಂದರೆ ಇಂದಿನ ಒಂದು ಸಂಪ್ರದಾಯ ಪ್ರಕಾರವಾಗಿ ನಮಗೆ ಅವ್ರು ಏನು ಅರಿಕೆ ಅಂದ್ಕೊಂಡಿರ್ತಾರಲ್ಲ, ನಮಗೇನಾರು ಒಳ್ಳೇದಾದಪ್ಪ ಅಂದರೆ ನಾನು ಹಳ್ಳಿ ಬಂಡಿ ಊಡ್ತೀನಿ ಅಂತೇಳಿ ಅವ್ರದ್ದು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಆ ಮನೇಲಿ ಏನಾದರೂ ಆ ತಾಯಿ ದರ್ಶಕೊಟ್ಟಾಗ ಅವಾಗ ಎಷ್ಟೇ ಇದ್ರೂ ಅವ್ರು ಹಳ್ಳಿ ಬಂಡಿ ಊರಿ ಅರಿಕೆಯನ್ನು ತೀರ್ಸ್ಕೊಂಡಿರ್ತಾರೆ. ಇವಾಗ ಒಂದು ಹಳ್ಳಿ ಬಂಡಿಗೆ ಎಷ್ಟು ಜೊತೆ ಎತ್ತುಗಳು ಇರ್ತಾವೆ? ಸಾಮಾನ್ಯವಾಗಿ ಒಂದು ಹಳ್ಳಿ ಬಂಡಿಗೆ ಒಂದು 5 ಇಲ್ಲ 9 ಜೊತೆ ಇಲ್ಲ 11 ಜೊತೆ ಅವ್ರು ಅಂದ್ಕೊಂಡಂಗೆ 5 ಅಂತ ಇದ್ದೇ ಇರ್ತವೆ. ಈ ರೀತಿ ಇರ್ತದೆ. ಆಮೇಲೆ ನಾವು ವಿಶೇಷವಾಗಿ ಆ ಬಂಡಿನ ನೋಡಿದ್ವಿ. ಆ ರಥಗಳು ಕಲ್ಲಿನ ರಥ ಥರ ಕಾಣ್ತಾ ಇದ್ವು. ಅದು ಏನು ವಿಶೇಷ? ಅದು ಕಲ್ಲಿನ ಗಾಲಿ ಅಂದರೆ ಹಳ್ಳಿ ಬಂಡಿ ಅಂದರೆ ದೇವತೆಗಳ ಶಕ್ತಿ ಇರ್ತದೆ. ಅದು ಆ ದೇವತೆ ಶಕ್ತಿ ಇರೋದ್ರಿಂದ ಕಟ್ಟಿಗೆನ ಯೂಸ್ ಮಾಡೋದಕ್ಕೆ ಅದಕ್ಕೆ ಕಲ್ಲಿನ ಗಾಲಿಯನ್ನು ಮಾಡಿಕೊಂಡು ಮಾಡಿರ್ತಾರೆ. ಅದೇ ವಿಶೇಷ. ಆಮೇಲೆ ಬೆಲ್ಲದ ಬಂಡಿನಂತ ವಿಶೇಷ. ಬೆಲ್ಲದ ಬಂಡಿ ಅಂತಂದರೆ ಅವ್ರು ಉಡಿ ಒಳಗೆ ಮಂಡಕ್ಕಿ ಬೆಲ್ಲ ಹಾಕಿ ಬಂದಿರ್ತಾರೆ. ಅದನ್ನೆಲ್ಲ ಎಲ್ಲ ಪರಿಚಿಗೆ ಆಗ್ತದೆ. ಸುಮಾರು ಇವತ್ತು ಈ ಜಾತ್ರೆ ಮಹೋತ್ಸವಕ್ಕೆ ಎಷ್ಟು ಜನ ಸಂಖ್ಯೆ ಕಲ್ತಾರೆ? ಈಗ ಸಂಖ್ಯೆಗಳನ್ನು ಸುಮಾರು ಸಾವಿರಾರು ಜನ ಸಂಖ್ಯೆಗಳು ಬಂದಿದ್ದಾರೆ. ಸಾವಿರಾರು ಅಂದರೆ ಎಲ್ಲ ಒಂದು ಲಕ್ಷಗಟ್ಟಲೆ ಅಂದರೂ ಒಂದೇ ಸಾವಿರಾರು ಜನನು ಎಲ್ಲ ಬರ್ತಿದ್ದಾರೆ. ಪ್ರತಿ ವರ್ಷ ಇದು ಜಾತ್ರೆ ಯಾವ ಟೈಮ್ನಲ್ಲಿ ನಡೆಯುತ್ತೆ? ಈಗ ಪ್ರತಿ ವರ್ಷ ಏನಾಗುತ್ತದೆ, ನಮ್ಮ ಕಾರು ಹುಣ್ಣಿಮೆ ದಿನ ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ಇರ್ತದೆ. ಆಮೇಲೆ ಪ್ರತಿ ಚಟ್ಟಿ ಅಮಾವಾಸ್ಯೆ ದಿವಸ ಕಾರ್ತಿಕೋತ್ಸವ ಬರುತ್ತೆ. ದೇವಿದು ಕಾರ್ತಿಕೋತ್ಸವ ಬರುತ್ತೆ. ಅದು ದೇಶದ ನಾಡಿನಾದ್ಯಂತ ಜನಗಳೆಲ್ಲ ಬಂದು ತಮ್ಮ ಕಾರ್ತಿಕ ದೀಪವನ್ನು ಬೆಳಗಿ ಅವ್ರು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ಕೊಂಡು ಹೋಗ್ತಾರೆ. ಬಹುತೇಕ ಈ ದೇವಸ್ಥಾನ ಯಾವಾಗಲಿಂದ ಪ್ರಾರಂಭ ಆಗಿರ್ಬೋದು? ಸುಮಾರು ಇತಿಹಾಸ ಐತೆ ಸರ್. ಇದಕ್ಕೆಲ್ಲ ಸುಮಾರು 300-400 ವರ್ಷಗಳ ಇತಿಹಾಸ ಐತೆ. ಇಲ್ಲಿ ಒಂದು 50 ವರ್ಷದ ಹಿಂದೆ ಸಣ್ಣ ಇದರಲ್ಲಿತ್ತು. ಇದು ಜೀರ್ಣೋದ್ಧಾರ ಆಗಿದ್ದು ಯಾವಾಗ? ಈಗ ಜೀರ್ಣೋದ್ಧಾರ ಆಗಿದ್ದು 2004ರಿಂದ 2004-2005ರಿಂದ. ಮರಡಿ ದುರ್ಗಮ್ಮನ ಜಾತ್ರೆ ಮಹೋತ್ಸವ ಎಷ್ಟು ಹಳ್ಳಿಗಳೆಲ್ಲ ಈ ಹಬ್ಬನ ಆಚರಣೆ ಮಾಡ್ತಾರೆ? ಇಲ್ಲಿ ಸುಮಾರು ಒಂದು 8-9 ಹಳ್ಳಿಗಳು ಆಚರಣೆ ಮಾಡ್ತಾರೆ. ಯಾವ್ಯಾವ ಊರು ಅವು? ಇಲ್ಲಿ ಫಸ್ಟು ಮೂರ್ಗೇರಿ, ಆಮೇಲೆ ಗದ್ದಿಕೇರಿ, ಸಾಮನಹಳ್ಳಿ, ಕೊಂಡನಹಳ್ಳಿ, ಬನ್ನಿಕಲ್ಲು, ಕೋಡಿಹಳ್ಳಿ, ಆಮೇಲೆ ಮುಟ್ಟಿನಹಳ್ಳಿ, ಸೊನ್ನ, ಸಕ್ಕರಹಳ್ಳಿ, ಆಮೇಲೆ ಇಲ್ಲಿ ನಂದಿಪುರ, ಆಮೇಲೆ ಒಳವಂದಿ ಗ್ರಾಮ, ಉತ್ತಂಗಿ, ಒಳವಂದಿ, ಇಟಗಿ, ಬಾವಳ್ಳಿ ಇವೆಲ್ಲ ಬರ್ತವೆ. ಇನ್ನು ಅನೇಕ ಅಂದರೆ ಮುಂಗಾರು ಪ್ರಾರಂಭ ಆಗೋ ಟೈಮ್ನಲ್ಲಿ ಈ ಹಬ್ಬ ಆಚರಣೆ ಮಾಡಿ ಬಿತ್ತನೆ ಮಾಡಬೇಕು ಅನ್ನೋದೊಂದು ಸಂಪ್ರದಾಯ. ಇಲ್ಲೆಲ್ಲ ಹಣ್ಣು ಕಾಯಿ ಕರ್ಕೊಂಡು ಮಾಡಿಸ್ಕೊಂಡು ಇಲ್ಲಿ ವಿಶೇಷವಾಗಿ ಏನಂದರೆ ಮಡಿಯಿಂದ ಎಲ್ಲರೂ ಅಕ್ಕಿ ಉಗ್ಗಿಯಲ್ಲಿ ಹೋಳಿಗೆ ನೈವೇದ್ಯ ಮಾಡ್ಕೊಂಬಂದಿರ್ತಾರೆ. ಅಕ್ಕಿ ಉಗ್ಗಿ ಹೋಳಿಗೆ ನೈವೇದ್ಯ ಮಾಡ್ಕೊಂಡು ಬಂದಾಗ ದೇವಿಗೆ ನೈವೇದ್ಯ ಮಾಡಿ ಆ ದೇವಿಯ ನೈವೇದ್ಯವನ್ನು ತಟ್ಟೆಯೊಳಗೆ ಹಾಕ್ಕೊಂಡು ಸ್ವಲ್ಪ ನೀರು ಬೆರೆಸ್ಕೊಂಡು ಚರಗ ಹಾಕ್ತಾರೆ. ಇಂದಿನ ಸಂಪ್ರದಾಯ ಪ್ರಕಾರ ಬಂದಿರುತ್ತೆ. ಆ ಚರಗ ಹಾಕಿ ಸಂಕೇತ ಏನಪ್ಪ ಅಂದರೆ ಇಂದಿನ ಕಾಲದಲ್ಲಿ ಇದು ಇಲ್ಲಿ ಬಯಲಿತ್ತು. ಆ ಬಯಲಿದ್ದಾಗ ಯಾರು ನಿರ್ಜಲ ಪ್ರದೇಶ ಇತ್ತು. ಆ ತಾಯಿಯ ಕೃಪೆ ಆಶ್ರಯದಿಂದ ಮೃಗ ಪಕ್ಷಿಗಳಿಗೂ ಸಹ ಆ ತಾಯಿಯ ಪ್ರಸಾದ ಸಿಗಲಿ ಅನ್ನೋ ಒಂದು ಸಂಕೇತದಿಂದ ಎಲ್ಲರೂ ಚರಗವನ್ನು ಹೊಡಿತಾರೆ. ಇವತ್ತು ಸಹ ಎಲ್ಲರೂ ಚರಗ ಹೊಡೆದೇ ಪ್ರಸಾದ ತಗೊಂಡು ಹೋಗ್ತಾರೆ. ಭಾಳ ಒಂದು ಶಕ್ತಿ ದೇವತೆ ಮರಡಿ ದುರ್ಗಮ್ಮ ಅಂತೇಳಿ ಬೋರ್ಗೇರಿ ದುರ್ಗಮ್ಮ ಮತ್ತು ಗದ್ದಿಕೇರಿ ಭಕ್ತರ ಭಾಳ ಒಡನಾಡಿಯಾದಂಥ ಈ ದೇವಿ 11 ತಿಂಗಳು ಗದ್ದಿಕೇರಿಯರು, 1 ತಿಂಗಳು ಬೋರ್ಗೇರಿ ಕಾರ್ಯಕ್ರಮ ಪೂಜೆ ಪುರಸ್ಕಾರ ಮಾಡ್ತಾರೆ. ತಿಂಗಳು ಇದರಲ್ಲೇ ಕಾರುಣ್ಣಿಮೆ ನಿಮಿತ್ತ ನಮ್ಮ ಬೋರ್ಗೇರಿ ಗ್ರಾಮದವ್ರಿಗೆ ಇದ್ರದ್ದು ದೇವಿ ಜಾತ್ರೆ ಮಾಡೋ ಅವಕಾಶ ಅವತ್ತಿಗೆ ಕಲಿಸ್ಕೊಟ್ಟಾಳ ದೇವಿ. ಇಲ್ಲಿ ಹಿಂದೇನ ಗ್ರಾಮಸ್ಥರು 3 ದಿನ ಜಾತ್ರೆ ಕೇಳಿದ್ರೆ 3 ತಾಸು ಅಂತ ಹೇಳಂತೆ ಅವತ್ತಿಗೆ ದುರ್ಗಮ್ಮಗೆ. ಹಂಗಾಗಿ 4 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗಿದ್ದು 7 ಗಂಟೆಗೆ ಯಾರು ಇರೋದಿಲ್ಲ ಈ ದೇವಿ ಆಸ್ಥಾನದಲ್ಲಿ. ಅಂಥ ಒಂದು ಭಾಳ ದೊಡ್ಡ ಮಟ್ಟದ ಜಾತ್ರೆ ಈ ಮೋರಿಗೇರಿ ನೆಲೆಸಿದಂಥ ಈ ಸಂಬಂಧಪಟ್ಟಂಥ ದೇವಿ ಜಾತ್ರೆ. ಈ ಥರ ಇರೋಂಥ ಎಲ್ಲ ಸುತ್ತಮುತ್ತಲ ಹಳ್ಳಿ ಗ್ರಾಮಸ್ಥರು ಆಯಾ ಊರಿಗೆ ಸಂಬಂಧಪಟ್ಟಂಗೆ ಈ ದೇವಿದ ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆ, ಇವತ್ತು ದೀಡ್ ನಮಸ್ಕಾರ, ಹಳ್ಳಿ ಬಂಡಿ, ವಿಜೃಂಭಣೆಯಿಂದ ಈ ಇಡೀ 16 ಗ್ರಾಮಕ್ಕೂ ಒಂದು ದೊಡ್ಡ ಜಾತ್ರೆಯಾಗಿ ಇವತ್ತು ಹೊರಹೊಮ್ಮೈತಿ.
ಈ ದೇವಿಯ ದರ್ಶನ ಪಡೆದು ಇಲ್ಲಿ ಬಂದು ಆಡಿದ ಮಾತುಗಳಿಗೆ ಹಾಕಿ ಮನುಷ್ಯನಲ್ಲಿ ನಂಬ್ಕೊಂಡು ಹೋಗಿದ್ದು ಇವತ್ತು ಎಲ್ಲ ಭಕ್ತರಿಗೆ ಅವ್ರಿಗೆ ಏನು ಅನುಕೂಲ ಅವಕಾಶೆಲ್ಲ ಆಗೈತೆ ಅನ್ನೋಂಥ ವಾಡಿಕೆನೂ ಐತಿ. ಸರ್ ಇವಾಗ ಹಳ್ಳಿ ಬಂಡಿದು ಏನು ಸರ್ ಅದು ವಿಶೇಷ? ಹಳ್ಳಿ ಬಂಡಿ ಅವತ್ತಿನ ಕಾಲಕ್ಕೆ ನಮ್ಮ ಹಿರಿಯರು ಇಲ್ಲೆಲ್ಲ ಮೋರಿಗೆ ಗ್ರಾಮಸ್ಥರು ಇದ್ದಾರೆ. ಅದು ಬೆಲ್ಲದ ನೀರು ಹಾಕಿ ಅದಕ್ಕೆ ಎತ್ತುಗಳು ಕಟ್ಟಿ ಇಲ್ಲಿ ಮೋರ್ಗೇರಿಯಲ್ಲಿ ಹಳ್ಳಿ ಬಂಡಿ ನಿಮಿತ್ತವಾಗಿ ಆ ಎತ್ತುಗಳು ಶೃಂಗಾರ ಮಾಡೋಂಥ ಕಾರುಣಿ ಶೃಂಗಾರ ಕರಿಯರಿ ಅದು ಇವೆಲ್ಲ ಮಾಡ್ತೀವಿ ನಾವು. ಎತ್ತುಗಳು ಈ ಗ್ರಾಮದಲ್ಲಿ ಎತ್ತುಗಳು ಶೃಂಗಾರ ಮಾಡೋಕ್ಕಾಗಿನ ಈ ಜಾತ್ರೆ ಎಂದು ಡಂಗೂರು ಸಾರ್ತ ಅಂದಿನಿಂದ ಎತ್ತುಗಳು ಸ್ನಾನ ಮೈ ತೊಳೆಯೋದು ಅವಕ್ಕೆ ಉಡಿಸೋದು ತಿನ್ನಿಸೋದು ಆ ಒಂದು ಇದನ್ನು ಇಡೀ ನಮ್ಮ ಈ ಯಾವ ಜಿಲ್ಲೆಯಲ್ಲಿ ಸಿಗ್ತೀನೋ ಅಂಥ ಶೃಂಗಾರಾಗಿ ಎತ್ತುಗಳು ಮೆರವಣಿಗೆ ಐತಿ ಇವತ್ತು. ಎತ್ತುಗಳು ಈ ಹಳ್ಳಿ ಬಂಡಿ ಬಂದು ಹೋಗೈತಿ ಈಗಾಗಲೇ ಮೋರ್ಗೆರೆಗೆ. ಇವತ್ತು ರಾತ್ರಿ ಎಲ್ಲ ಬೆಳತನ ಮೆರವಣಿಗೆ. ಆ ಮೆರವಣಿಗೆ ನೋಡೋಕ್ಕೆ 2 ಕಣ್ಣು ಸಾಲದಾಗಿರೋದು. ಎತ್ತುಗಳಿಗೆ ಶೃಂಗಾರ ಮಾಡೋಂಥ ಇದಕ್ಕೆ ಅವತ್ತಿನ ಕಾಲಕ್ಕೆ ಹಿರಿಯರು ಮಾಡಿದಂಥದ್ದು ಅದೇ ಹಳ್ಳಿ ಬಂಡಿ ಅಂತೇಳಿ ಇವತ್ತು ಅದನ್ನು ಭಾಳ ವಿಜೃಂಭಣೆ ಬೆಲ್ಲದ ನೀರು ಹಾಕಿ ಅದನ್ನು ತಗೊಂಬರ್ತಾರೆ ಜಾತ್ರೆ. ಇದು ವಿಜೃಂಭಣೆಯಿಂದ ಈ ಮೋರ್ಗೇರಿಗೆ ಹಳ್ಳಿ ಬಂಡಿ ಅಂತೇಳಿ ಅದು ಅವರು ಭಾಳಷ್ಟು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಸರ್ ಇವಾಗ ಎತ್ತಿಗೆ ಅಲಂಕಾರ ಮಾಡೋಕೆ ಬೇರೆ ಬೇರೆ ಜಿಲ್ಲೆಯಿಂದ ಕರೆ ಕಳಿಸಿ ಅಲಂಕಾರ ಮಾಡ್ತಿದ್ರು ಅಂತ ಕೇಳ್ಪಟ್ವಿ, ಅದು ಸತ್ಯನಾ? ಹೌದು, ಈಗಲೂ ಮಾಡ್ತಿದ್ದಾರೆ. ಬರೀ ಆ ಎತ್ತುಗಳಿಗೆ ಅಲಂಕಾರ ಮಾಡೋದ್ರ ಜೊತೆಗೆ ಮೋರ್ಗೇರಿಯಲ್ಲಿ ಇವತ್ತು ಈ ಬೆಳಗ್ಗೆ ಹಾಕಿದ ಹೂವು ಮಧ್ಯಾಹ್ನ ಹಾಕಲ್ಲ, ಅದಕ್ಕೆ ಅಲಂಕಾರಕ್ಕೆ ಮಧ್ಯಾಹ್ನ ಹಾಕಿದ ಹೂವು ಮತ್ತು ರಾತ್ರಿ ತರಲ್ಲ. ಮೂರು ಪಂಗಡಾಗಿ ಹೂ ತರ್ತಾರೆ ಇಲ್ಲಿಗೆ ಅಲಂಕಾರಕ್ಕೆ. ಬರೇ ಎತ್ತಿನ ಅಲಂಕಾರ ಬೆಳಗ್ಗೆ ಹಾಕಿದ ಹೂವು ಜೋಲ ಹೂವು ಕೊಂಡಲ್ಲ ಹಿಡಿಯೋದು ಏನು ನಾವು ಎತ್ತು ಶೃಂಗಾರ ಮಾಡ್ತೀವಲ್ಲ, ಆ ಹೂವಿನ ಶೃಂಗಾರ ನೋಡ್ಬೇಕು. ಎತ್ತುಗಳನ್ನ ಬೆಳಗ್ಗೆ ಹಾಕಿದ್ನ ಮಧ್ಯಾಹ್ನ ತೆಗಿತಾರೆ, ಮಧ್ಯಾಹ್ನ ಹಾಕಿದ್ದು ರಾತ್ರಿ ತೆಗಿತಾರೆ. ಈ ರೀತಿ ಶೃಂಗಾರವಾಗಿ ಇಲ್ಲಿ ಮೋರ್ಗೇರಿ ವಿಶೇಷವಾಗಿ ಈ ಒಂದು ಹಳ್ಳಿ ಬಂಡಿ ವಿಶೇಷತೆ ಐತೆ ಅಂತ ನಮಗೆ ಯಜಮಾನರು ಹೇಳಿದಂಥ ಮಾತಿನಾಗ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಹಳ್ಳಿ ಬಂಡಿನ ಬೇಡಿಕೆ ಅಂದಿರ್ತಕ್ಕಂಥವ್ರು ಮಾತ್ರ ಉಡ್ತಾ ಇದ್ದಾರೆ. ಅವ್ರ ಭಕ್ತರು ಅವ್ರವ್ರ ಅನುಸಾರ ಅವ್ರಿಗೆ ಯೋಗ್ಯತೆ ಎಲ್ಲರೂ ಉಡ್ಬೋದು. ಯಾರು ಇಂಥವ್ರು ಉಡ್ಬೇಕಂತ ಏನಿಲ್ಲ, ಎಲ್ಲರೂ ಉಡ್ತಾರೆ. ಅವ್ರವ್ರ ಭಕ್ತಿ ಭಾವನೆ ಅವ್ರಿಗೇನು ದೇವರು ನಡೆಸ್ಕೊಟ್ಟಾರ ಮಾಡ್ಯಾರ ಆ ಪ್ರಕಾರ ಎಲ್ಲರೂ ಅದನ್ನು ಹಳ್ಳಿ ಬಂಡಿ ಸಾಗಣೆ ಮಾಡ್ತಾರೆ. ಕಾರು ಹುಣ್ಣಿಮೆಯ ನಂತರ ಬರ್ತಕ್ಕಂಥ ಮಂಗಳವಾರ ದಿನ ಇದು ಅದ್ಧೂರಿಯಾಗಿ ಮಂಗಳವಾರ ಮತ್ತು ಬುಧವಾರ 2 ದಿನ ಕಾರ್ಯಕ್ರಮ ಅದ್ಧೂರಿಯಾಗಿ ನಡ್ತಕ್ಕಂಥ ಕಾರ್ಯಕ್ರಮ. ವಿಶೇಷವಾಗಿ ಮಂಗಳವಾರದ ದಿನ ಗೌರಿ ಕಳಸ ಅಂತಕ್ಕಂಥದ್ದು ಮಹತ್ವವಾಗಿರ್ತಕ್ಕಂಥದ್ದು ಮತ್ತು ಇಡೀ ಊರಿನಲ್ಲಿರ್ತಕ್ಕಂಥ ತಮ್ಮ ಭಕ್ತಿಯಿಂದ ಮನೆಯಿಂದ ಹಿಡಿದು ದೇವತೆಯವರೆಗೂ ದಂಡದೀರ್ಘ ನಮಸ್ಕಾರವನ್ನು ಆಗ್ತಕ್ಕಂಥದ್ದು ಮಂಗಳವಾರ ಕಾರ್ಯಕ್ರಮ. ಅದರ ಜೊತೆಗೆ ಗೌರಿ ಕಳಸ ಅಂತಕ್ಕಂಥದ್ದು ಕ್ಯಾದಿಗೆ ಎಲೆಯಿಂದ ಮತ್ತು ತಾಳಿಯ ಗರಿಯಿಂದ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗೌರಿ ಕಳಸ ಅಂತಕ್ಕಂಥದ್ದು. ತಾಯಿಗೆ ತಮ್ಮ ಇಚ್ಛೆಯಂತೆ ಬೇಡಿಕೊಂಡಿರ್ತಕ್ಕಂಥವ್ರು ತಮ್ಮ ಇಚ್ಛೆಯನ್ನು ಪೂರೈಸ್ತಕ್ಕಂಥ ಮಹಾತಾಯಿಯ ಸಲುವಾಗಿಯೇ ಅದನ್ನು ದಂಡದೀರ್ಘ ನಮಸ್ಕಾರ ಮತ್ತು ಗೌರಿ ಕಳಸವನ್ನು ಓಡ್ತಕ್ಕಂಥದ್ದು ಮಂಗಳವಾರ ದಿನ ವಿಶೇಷವಾಗಿರ್ತಕ್ಕಂಥ ಸುಮಾರು ರಾತ್ರಿ 12 ಗಂಟೆವರೆಗೂ ಕೂಡ ಗೌರಿ ಕಳಸಗಳು ನಡೀತಕ್ಕಂಥದ್ದು. ನಂತರ ಬುಧವಾರದ ಬೆಳಗಿನ ವಿಶೇಷ ಕಾರ್ಯಕ್ರಮ ಅಂತಂದರೆ ಹಳ್ಳಿ ಬಂಡಿ ಅಂತಕ್ಕಂಥದ್ದು. ಹಳ್ಳಿ ಬಂಡಿ ಅಂತಂದರೆ ಹಳ್ಳಿಯರೇ ಕೂಡಿ ರಚನೆ ಮಾಡಿ ಆ ಹಳ್ಳಿ ಬಂಡಿಯನ್ನು ಅಲಂಕಾರ ಮಾಡಿ ಒಂದು ಬಂಡಿಗೆ ಸುಮಾರು 5 ಜೊತೆ ಎತ್ತುಗಳನ್ನು ಅಥವಾ 10 ಜೊತೆ ಎತ್ತುಗಳನ್ನು 11 ಜೊತೆ ಎತ್ತುಗಳನ್ನು ಹೀಗೆ ಸುಮಾರು ಪ್ರತಿ ವರ್ಷ ನಾವು 4 ಹಳ್ಳಿ ಬಂಡಿಗಳನ್ನು ಬರ್ತಾಯಿದ್ವು. ಈ ಸಲ ವಿಶೇಷ ಅಂದರೆ 6 ಹಳ್ಳಿ ಬಂಡಿಗಳು ನಮ್ಮ ಊರಲ್ಲಿ ನಡೀತಕ್ಕಂಥದ್ದು. ಹಳ್ಳಿ ಬಂಡಿ ಅಂತಂದರೆ ಅದಕ್ಕೆ ಕನಿಷ್ಠ ಒಂದು ಜೋಡಿಗೆ ಕನಿಷ್ಠ 30,000 ಒಬ್ಬ ರೈತರು ಖರ್ಚು ಮಾಡ್ತಾರೆ. ಆ ಹಳ್ಳಿ ಬಂಡಿಯ ಒಂದು ವೈಭವವನ್ನು ನೋಡಿದರೆ ಅತ್ಯಂತ ಸೌಂದರ್ಯ. ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಈ ಒಂದು ಕಾರು ಹಳ್ಳಿ ಬಂಡಿಯ ಪ್ರವೃತ್ತಿ ಇಲ್ಲ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.